ಶಿರಾ ತಾಲೂಕಿನ ಯಂಜಲಗಿರಿ ಗ್ರಾಮದಲ್ಲಿ ನೂತನ ಶ್ರೀ ಬಸವೇಶ್ವರ ಸ್ವಾಮಿ ದೇವಸ್ಥಾನದ ವಿಗ್ರಹ ಪ್ರತಿಷ್ಠಾಪನೆ ಹಾಗೂ ಕಳಸ ಪ್ರತಿಷ್ಠಾಪನೆ ಕಾರ್ಯಕ್ರಮ ನಡೆಯಿತು. ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ನಂಜಾವಧೂತ ಸ್ವಾಮೀಜಿ, ಮೇಕೆದಾಟು ಯೋಜನೆ ಜಾರಿಯಾದರೆ ರೈತರಿಗೆ ಹೆಚ್ಚಿನ ಅನುಕೂಲವಾಗಲಿದೆ ಎಂದು ಅಭಿಪ್ರಾಯಪಟ್ಟರು. ಕೃಷಿ ಪ್ರಧಾನವಾಗಿರುವ ರಾಜ್ಯದಲ್ಲಿ ನೀರಿನ ಮಹತ್ವ ಅಪಾರ. ರೈತರ ಬದುಕು ಹಸನಾಗಬೇಕಾದರೆ ನೀರಾವರಿ ಸೌಲಭ್ಯಗಳು ಮತ್ತಷ್ಟು ಬಲಗೊಳ್ಳಬೇಕು. ಹೀಗಾಗಿ ಮೇಕೆದಾಟು ಯೋಜನೆಯನ್ನ ವಿಳಂಬ ಮಾಡದೆ ಶೀಘ್ರವಾಗಿ ಜಾರಿಗೊಳಿಸುವ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಬೇಕೆಂದು ಅವರು ಸರ್ಕಾರಕ್ಕೆ ಮನವಿ ಮಾಡಿದರು. ನಂಜುಂಡಪ್ಪ ಅವರದಿನಲ್ಲಿ ಅತಿ ಹಿಂದುಳಿದಂತ ತಾಲೂಕು. ಆದ್ರೆ ಇದುವರೆಗೂ ನಾನು ಅದನ್ನೇ ಮೊನ್ನೆ ಪ್ರಶ್ನೆ ಮಾಡ್ತಾ ಇದ್ದೆ. ನಮ್ಗೆ ಏನು ನೀವು ಸೌಲಭ್ಯಗಳನ್ನು ಕೊಟ್ಟಿದ್ದೀರಿ? ಹೈದರಾಬಾದ್ ಕರ್ನಾಟಕ ಇವತ್ತು ಆಗ್ತಾ ಇರುವಂತ ಅನ್ಯಾಯ 31 ಜಿಲ್ಲೆಗಳಿಗೆ ನಮ್ಗೇನು ಈ ಒಂದು 17-18 ಜಿಲ್ಲೆಗಳಿಗೆ ಆಗ್ತಾ ಇರುವಂತ ಅನ್ಯಾಯ ಬಹಳ ಭೀಕರವಾಗಿರುವಂಥದ್ದು. ಇವತ್ತು 10 ಹುದ್ದೆಗಳು ಬಂದ್ರೆ ಅಲ್ಲಿ 6 ರಿಂದ 7 ಹುದ್ದೆಗಳು ಹೈದರಾಬಾದ್ ಕರ್ನಾಟಕ ಕೊಡ್ಬೇಕು. ಅವನು ಕೋಟ್ಯಾಧೀಶರ ಮಗನಾದ್ರೂ ಅವನಿಗೆ ಕೊಡ್ತಾರೆ, ಅವನಿಗೆ ರಿಸರ್ವೇಶನ್ ಇಲ್ಲ. ನಮಗೆ ಎಲ್ಲ ರೀತಿ ರಿಸರ್ವೇಶನ್. ಇದನ್ನ ನಾವು ಮೂಲಭೂತವಾದಂತ ಪ್ರಶ್ನೆಗಳನ್ನ ನಾವು ಎತ್ತಿದ್ದೀವಿ. ಅದರಲ್ಲೂ ಕೂಡ ಎಲ್ಲ ದೃಷ್ಟಿಯಿಂದ ಹಿಂದುಳಿದಂತ ತಾಲೂಕುಗಳು ನಮ್ಮವೆಲ್ಲ ಜಿಲ್ಲೆಗಳು, ಈ 17-18 ಜಿಲ್ಲೆಗಳು, ಇವಕ್ಕೆ ನೀವು 371J ಅಲ್ಲ, ಅದು ಕಲಂ ಯಾವ್ದು ಡಾಕ್ಟರ್ ಸಾಹೇಬ್ರೆ? 371 371 ಕಲಂ. ಅದನ್ನ ಖರ್ಗೆ ಅವರು ಕಾಲದಲ್ಲಿ UPA ಗೌರ್ಮೆಂಟ್ ಮಾಡಲಾಗಿ ಇವತ್ತು ಈ ಭಾಗದ 18-19 ಜಿಲ್ಲೆಗಳಿಗೆ ತುಂಬಾ ದೊಡ್ಡ ಅನ್ಯಾಯ ಆಗ್ತಾ ಇದೆ. ಎಲ್ಲ ದೃಷ್ಟಿಯಿಂದ ಉದ್ಯೋಗಿಕವಾಗಿ, ಸಾಮಾಜಿಕವಾಗಿ. ಇವತ್ತು ಬೆಂಗಳೂರಿನಲ್ಲಿ ಒಂದು ಹೆಡ್ ಆಫೀಸ್ ಇದೆ ಅಂತ ಹೇಳಿದ್ರೆ ಅದರಲ್ಲಿ 17-18 ಜನ ಕೆಲಸ ಮಾಡ್ತಾರೆ ಅಂತ ಹೇಳಿದ್ರೆ 10 ಜನ ಅವರೇ ಇರ್ತಾರೆ. ಅಂದ್ರೆ ಹೈದರಾಬಾದ್ ಕರ್ನಾಟಕ ಅವರೇ ಇರ್ತಾರೆ, ಕಲ್ಯಾಣ ಕರ್ನಾಟಕದವರೇ ಇರ್ತಾರೆ. ಅದರಿಂದ ಈ ತರದ ಸಮಸ್ಯೆಗಳನ್ನ ಯೋಚನೆ ಮಾಡೋರು ಯಾರು? ಇದೇ ವೇಳೆ ಧಾರ್ಮಿಕ ಕಾರ್ಯಗಳ ಮಹತ್ವವನ್ನ ಬಣ್ಣಿಸಿದ ಸ್ವಾಮೀಜಿ, ದೇವಾಲಯಗಳು ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳು ಸಮಾಜದಲ್ಲಿ ಭಕ್ತಿ, ಶ್ರದ್ಧೆ ಮತ್ತು ಒಗ್ಗಟ್ಟನ್ನ ಬೆಳೆಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ ಎಂದರು. ರಾಜ್ಯದಲ್ಲಿ ಉತ್ತಮ ಮಳೆಯಾಗಲಿ, ಶಿರಾ ತಾಲೂಕಿನಲ್ಲಿ ಮಳೆ ಸಮೃದ್ಧಿಯಾಗಿ ಸುರಿದು ರೈತರ ಬದುಕು ಸುಖ ಸಮೃದ್ಧಿಯಿಂದ ಕೂಡಲಿ ಎಂದು ದೇವರಲ್ಲಿ ಪ್ರಾರ್ಥಿಸಿದರು. ಮೇಕೆದಾಟು ಯೋಜನೆಗೆ ಸಂಬಂಧಿಸಿದಂತೆ ಸ್ವಾಮೀಜಿಯವರ ಆಗ್ರಹ ಇದೀಗ ಮತ್ತೊಮ್ಮೆ ಚರ್ಚೆಗೆ ಗ್ರಾಸವಾಗಿದೆ. ರೈತರ ಹಿತದೃಷ್ಟಿಯಿಂದ ಯೋಜನೆ ಶೀಘ್ರ ಜಾರಿಯಾಗಬೇಕು ಎಂಬ ಒತ್ತಾಯ ಕೇಳಿಬಂದಿದೆ. ನಮ್ಮೆಲ್ಲರೂ ಕೂಡ ಮನವಿ ಸರ್ಕಾರದ ಮುಂದೆ ಇರ್ತಕ್ಕಂಥದ್ದು. ಯಾಕಂದ್ರೆ ಮಳೆಯ ಅಭಾವದಿಂದ ನೆನ್ನೆ ಕೂಡ ಕಳ್ಳಂಬೆಳ್ಳ ಭಾಗದಲ್ಲಿ ರೈತರೆಲ್ಲ ಹೋರಾಟ ಮಾಡಿ ಕಳ್ಳಂಬೆಳ್ಳ ಅಚ್ಚುಕಟ್ಟು ಪ್ರದೇಶಗಳಿಗೆ ನೀರು ಬಿಡಬೇಕು ಅಂತಕ್ಕಂಥದ್ದು ಒಂದು ಪ್ರಸ್ತಾವನೆಯನ್ನ ಶಾಸಕರ ಮುಂದೆ, ಸ್ಥಳೀಯ ಆಡಳಿತದ ಮುಂದೆ ಇಟ್ಟಿರ್ತಕ್ಕಂಥದ್ದು. ಅದೇ ರೀತಿಯಲ್ಲಿ ಸ್ವಾಮೀಜಿಯವರು ಕೂಡ ನೀರಿನ ಹೋರಾಟದ ಬಗ್ಗೆ ಇವತ್ತು ನಮ್ಮ ತಾಲೂಕು ಒಂದೇ ಅಲ್ಲ, ನಮ್ಮ ಜಿಲ್ಲೆ ಒಂದೇ ಅಲ್ಲ, ಕರ್ನಾಟಕ ರಾಜ್ಯಾದ್ಯಂತ ಅವ್ರು ಎಲ್ಲೂ ಸಹಿತ ನೀರಿಗೆ ಯಾರು ಹೋರಾಟ ಮಾಡ್ತಾ ಇದ್ದಾರೆ ಅದಕ್ಕೆ ಸ್ಪಂದಿಸಿ ಅವ್ರಿಗೆ ಒಂದು ನ್ಯಾಯವನ್ನು ಒದಗಿಸ್ಕೊಡ್ತಕ್ಕಂಥ ಕೆಲಸವನ್ನು ಇವತ್ತು ಜಲಧರ್ಮ ಯೋಗಿಯಾಗಿ ಮಾಡ್ತಿರ್ತಕ್ಕಂಥದ್ದು ಪರಮ ಪೂಜ್ಯರು. ಇವತ್ತು ನಾವೆಲ್ಲರೂ ಕೂಡ ಇವತ್ತು ನಮ್ಮ ಭಾಗ ಕೂಡ ಇವತ್ತು ಮದ್ಲೂರು ಕೆರೆಗೆ ನೀರು ಬರತಕ್ಕಂಥದ್ದು ಇರ್ಬೋದು, ಅಪರ ಭದ್ರಾ ನೀರಾವರಿ ಯೋಜನೆ ಇರ್ಬೋದು, ಇವೆಲ್ಲ ಸ್ವಲ್ಪ ವಿಳಂಬ ಆಗ್ತಾ ಇದೆ ಯೋಜನೆಗಳು. ಆದ್ರೆ ಒಂದಲ್ಲ ಒಂದು ದಿವಸ ಅನುಷ್ಠಾನಕ್ಕೆ ಖಂಡಿತವಾಗ್ಲೂ ಬರುತ್ತೆ. ಆದ್ರೆ ಮುಂದಿನ ಒಂದು ಬರದ ಒಂದು ಛಾಯೆಯಲ್ಲಿ ನಂದೇಶ್ವರನ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ. ಮುಂದಿನ ದಿನಗಳಾದ್ರೂ ಕೂಡ ನಾವು ಒಳ್ಳೆ ಮಳೆ ಬೆಳೆಯಾಗಿ ರೈತರು ಸಮೃದ್ಧಿಯಿಂದ ಜೀವನ ಮಾಡುವಂತೆ ಆಗ್ಲಿ ಅಂತಕ್ಕಂಥ ಮಾತನ್ನ, ವಿಶ್ವಾಸವನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಯಂಜಲಗಿರಿಯಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ ಡಾಕ್ಟರ್ CM ರಾಜೇಶ್ ಗೌಡ, ಜೆಡಿಎಸ್ ಮುಖಂಡ ಆರ್ ಉಗ್ರೇಶ್, ಸತ್ಯಪ್ರಕಾಶ್, BK ಮಂಜುನಾಥ್ ಸೇರಿದಂತೆ ಹಲವು ಗಣ್ಯರು, ಮುಖಂಡರು ಹಾಗೂ ಭಕ್ತಾದಿಗಳು ಉಪಸ್ಥಿತರಿದ್ದರು. ಜಬೀಉಲ್ಲಾ ಖಾನ್, ಪ್ರಗತಿ ಟಿವಿ, ಶಿರಾ.